ಈಗ ಕುಮಾರಸ್ವಾಮಿ ಅವರು ರಿಯಾಜ್ ಅವರೇ, ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೆದ್ರು. ಪತ್ರ ಬರೆದ ತಕ್ಷಣ ಈ ಕಡೆಯಿಂದ ರಿಯಾಕ್ಷನ್ ಬಂತು, ಇದು ಮನುವಾದ ಅಂತ ಒಬ್ರು, ಸಂವಿಧಾನ ವಿರೋಧಿ ಅಂತ ಮತ್ತೊಬ್ರು. ಅಂದ್ರೆ ಓಲೈಸೋದಕ್ಕೆ ಹೇಳ್ತಾ ಇರೋದಾ? ನಾವು ಎಲ್ಲಾದ್ರೂ ಇದನ್ನ ಈ ರೀತಿ ಮಾತನಾಡಿದ್ರೆ ಮುಸಲ್ಮಾನರು ನಮ್ಮ ಜೊತೆಗೆ ನಿಲ್ತಾರೆ ಅನ್ನುವಂತ ಓಲೈಕೆಗೋಸ್ಕರ ಹೇಳ್ತಾ ಇದ್ದಾರೆ, ಹೆಂಗೆ ಇದು? ಕೇಳ್ತಿದ್ಯಾ ರಿಯಾಜ್ ಅವರೇ? ಪ್ರಶ್ನೆ ನಿಮಗೆ ಕೇಳಿದೆ ನಾನು. ಹೇಳಿ. ಓಲೈಸೋದಕ್ಕೋಸ್ಕರ ಮಾತಾಡಿರೋದಾ ಅಂತ ಹಂಗಿದ್ರೆ ಇದನ್ನು ವಿರೋಧ ಮಾಡಿದ್ದು ಕೂಡ ಓಲೈಕೆಗೋಸ್ಕರ. ನಮಗೆ ಓಲೈಸಕ್ಕೆ ಯಾವಾಗ ಅನ್ಸಾಯ್ತು ಅಂದ್ರೆ ಓಲೈಸಕ್ಕೆ ನಾವು ಕುರಾನ್ ಪಾಠ್ಯವನ್ನು ಇದನ್ನು ಪಾಠ್ಯ ಪುಸ್ತಕಗಳಲ್ಲಿ ತರ್ತೀವಿ ಅಂದಿರ್ತೀರಿ, ನಮ್ಮ ಓಲೈಕೆ ಆಗ್ತಾ ಇತ್ತು. ಇಲ್ಲಿ ನಮಗೆ ಓಲೈಸುವಂತದ್ದಲ್ಲ, ಇವರು ಶುದ್ಧ ರಾಜಕಾರಣ ಮಾಡ್ತಾ ಇರೋಂಥದ್ದು. ಈಗ ಅವರು ಮನುವಾದ ಅಂತ ಹೇಳ್ತಾ ಇರೋರು ಯಾರು? ಕಾಂಗ್ರೆಸ್ನವರು, ಸಿದ್ದರಾಮಯ್ಯ ಅವರು. ಅವರು ಹಿಂದೂಗಳು ತಾನೆ, ಅದ್ರಲ್ಲಿ ಮನುವಾದ ಅವ್ರಿಗೆ ಯಾವ ರೀತಿ ಕಂಡಿದೆ ಅಂತ ಅವ್ರಿಗೆ ಪ್ರಶ್ನೆ ಮಾಡಿ. ಮುಸಲ್ಮಾನರು ಯಾರು ಹೇಳ್ತಾ ಇಲ್ವಲ್ಲ, ನಾವೆಲ್ಲ ಅಭ್ಯಂತರ ಪಡಿಸ್ತಾ ಇಲ್ವಲ್ಲ. ನೀವು ಓಕೆ ಇದೀರಿ ಪಠ್ಯಕ್ಕೆ ಸೇರಿಸೋದು, ಏನ್ ಪ್ರಾಬ್ಲಮ್ ಇಲ್ಲ. ರಕ್ಷಕರ್ 100%. ಯಾಕಂದ್ರೆ ಅಧಿಕಾರದಲ್ಲಿದ್ದಾರೆ. ನಾವು ಬೇಡ ಅಂದ್ರೂ ಸೇರಿಸ್ತಾರೆ, ಬೇಕು ಅಂದ್ರೆ ಇದಲ್ಲ. ಈಗ ಒಪಿನಿಯನ್ ಮ್ಯಾಟರ್ಸ್ ಏನ್ ಮಾಡ್ಬೇಕಾದ್ರೂ ಅಧಿಕಾರದಲ್ಲಿರೋರು ಬೇಡ ಅಂದ್ರೂ ಸೇರಿಸ್ತಾರೆ ಅನ್ನೋದು ಅಸಹಾಯಕತೆ. ಈಗ ಹಿಂದೂ ರಾಷ್ಟ್ರ ಮಾಡಕ್ಕೆ ಅಲ್ಲ, ಬೇಡ ಅಂದ್ರೂ ಸೇರಿಸ್ತಾರೆ ಅನ್ನೋದು ಅಸಹಾಯಕತೆ ಬೇರೆ, ಒಪಿನಿಯನ್ ಬೇರೆ. ನಾನು ಒಪಿನಿಯನ್ ಕೇಳಿದೆ ಅಷ್ಟೇ ನಿಮ್ಮ ಹತ್ರ. ಇಲ್ಲ ಕೇಳಿ. ಇಲ್ಲಿ 2014ರಲ್ಲಿ ಇವರು 2014ರಲ್ಲಿ ಅಧಿಕಾರಕ್ಕೆ ಬರ್ಬೇಕಾದ್ರೆ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಬಂದ್ರು. ಏನೇನೋ ಮಾತನಾಡೋದಲ್ಲ. ಏನ್ ಹಿಂದೂ ರಾಷ್ಟ್ರ ಅಂದ್ರೆ ಹಾಗಾದ್ರೆ ಏನ್ರಿ? ಹಿಂದೂ ರಾಷ್ಟ್ರ ಅಂದ್ರೆ ಏನು? ಹಿಂದೂ ರಾಷ್ಟ್ರ ಅಂದ್ರೆ ಏನ್ರಿ? ಅದಕ್ಕೆ ಉತ್ತರ ಕೊಡಿ ಮೊದ್ಲು. ಸುಮ್ಮನೆ ಗಾಡಿ ಗುಂಡಾಡ್ಸ್ಬೇಡಿ. ಏನ್ ಹಿಂದೂ ರಾಷ್ಟ್ರ ಅಂದ್ರೆ ಏನು? ಹಿಂದೂ ರಾಷ್ಟ್ರ ಅಂದ್ರೆ ಏನ್ ಹೇಳಿ? ನಿಮಗೆ ದೇಶಾಭಿವೃದ್ಧಿ ಬೇಕಾಗಿ ಹಿಂದೂ ರಾಷ್ಟ್ರ ಅಂದ್ರೆ ಏನ್ರಿ? ಅದಕ್ಕೆ ಉತ್ತರ ಕೊಡಿ ರಿಯಾಜ್ ಅವರೇ. ಹಿಂದೂ ರಾಷ್ಟ್ರ ಅಂದ್ರೆ ಏನು? ಮಕ್ಕಳ ಜೀವನ ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಉದ್ಧಾರ ಮಾಡೋದಕ್ಕೆ ಗೀತೆ ಅಂತ ಅರ್ಥ ಇರ್ತಕ್ಕಂಥ ನನಗೆ ತಿಳ್ಕೊಂಡು ಯಾವ ದೇಶ ಉದ್ಧಾರ ಮಾಡುವಂತ ಅವಶ್ಯಕತೆ ಇಲ್ಲ ಭಾರತದಲ್ಲಿ. ಒಂದ್ ನಿಮಿಷ. ಹಿಂದೂ ರಾಷ್ಟ್ರ ಅಂದ್ರೆ ಒಂದ್ ನಿಮಿಷ ರಿಯಾಜ್ ಅಹಮದ್ ಅವರೇ, ನನಗೆ ಆರಂಭದಿಂದಲೂ ಗೊತ್ತಾಗ್ತಾ ಇಲ್ಲ, ನೀವು ಒಂಥರ ಗೊಂದಲದಲ್ಲಿದ್ದೀರಿ. ವಿರೋಧಿಸಬೇಕಾ, ಇದನ್ನ ಸಪೋರ್ಟ್ ಮಾಡಬೇಕಾ ಅಂತ ಗೊತ್ತಾಗ್ತಿಲ್ಲ ನಿಮಗೆ. ನಮ್ಮಲ್ಲಿ ಸಂಸ್ಕಾರ ಇದೆ, ನಮಗೆ ನಿಮ್ಮ ರೀತಿಯಲ್ಲಿ ಇಲ್ಲಿ ರಾಜಕೀಯ ಮಾಡ್ಬೇಕಂತ ನಮ್ ಖುರಾನ್ ತಂದಿಲ್ಲ. ನಾನ್ ಮಾತಾಡ್ತಾ ಹೋದ್ರೆ ಅನೇಕ ಅಂಶಗಳನ್ನು ಹೇಳ್ಬೋದು, ಬೇರೆ ಚರ್ಚೆ ಆಗ್ತದೆ. ರಿಯಾಜ್ ಅವರೇ, ಈಗ ಅಸಹಾಯಕತೆಯ ಕಾರಣಕ್ಕಾಗಿ ನಾನು ಇದನ್ನ ವಿರೋಧಿಸಲ್ಲ ಅಂತ ಹೇಳ್ತಾ ಇರೋದ ತಾವು, ಅಥವಾ ಭಗವದ್ಗೀತೆಯಲ್ಲಿರುವಂತ ಒಳ್ಳೆಯ ಅಂಶಗಳು ಮಕ್ಕಳಿಗೆ ತಲುಪಿದ್ರೆ ಒಳ್ಳೆಯದು ಅಂತ ಭಾವಿಸಿ ಹೇಳ್ತಾ ಇರೋದಾ ಅಂತ ನನಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡಿ ತಾವು. ಯಾಕೆ ಇಷ್ಟು ವರ್ಷ ಈಗ MLA MP ಗಳ ಮಕ್ಕಳು, ಆಮೇಲೆ ಈಗ ಎಲ್ಲ ರಾಜಕಾರಣಿ ಮಕ್ಕಳಿಗೂ ಇದೇ ರೀತಿ ಯಾಕೆ ಮನೆಯಲ್ಲಿ ಸಂಸ್ಕಾರ ಇಲ್ವಾ? ಈಗ ನಾವು ಹೇಳಿದ್ವಿ, ನಾವು ಮದ್ರಸಾಗಳಲ್ಲಿ ನಾವು ಕೊಡ್ತಾ ಇದೀವಿ, ಖುರಾನ್ ಬೋಧನೆ ಮಾಡ್ತೀವಿ. ಯಾಕಂದ್ರೆ ಮನೆಯಲ್ಲಿ ಓದೋದೇ ಇಲ್ವಾ ಭಗವದ್ಗೀತೆ? ಈಗ ಶಾಲೆಯಲ್ಲಿ ತಂದೆ ಅಳವಡಿಸಬೇಕು. ಸೆಕ್ಯುಲರ್ ಆಗಿರುವಂತ ಶಾಲೆಗಳಲ್ಲಿ ಮದ್ರಾಸದಲ್ಲಿ ನೀವು ಓದಿಸ್ತಿರಲ್ವಾ, ಮನೆಯಲ್ಲಿ ಸಂಸ್ಕೃತಿ ಇಲ್ವಾ? ಹಂಗಿದ್ರೆ ನಾವೇನು ಚರ್ಚೆ ಮಾಡ್ತಾ ಇಲ್ಲಲ್ಲ. ಅದಕ್ಕೆ ನಾವೆಲ್ಲೋ ನಮಗೆ ಖುರಾನ್ ಅಲ್ಲಿ ಅಳವಡಿಸಿ ಅಂತ ಕೇಳ್ತಾ ಇಲ್ವಲ್ಲ, ಭಗವದ್ಗೀತೆಯನ್ನು ಅಳವಡಿಸಿ ಅಂತ ಕೇಳ್ತಾ ಇರೋದು ಕುಮಾರಸ್ವಾಮಿ. ಅವ್ರಿಗೆ ಕೇಳ್ಬೇಕು ಆ ಪ್ರಶ್ನೆಯನ್ನು ನೀವು. ಅಲ್ಲ, ಭಗವದ್ಗೀತೆಯನ್ನು ಅಳವಡಿಸಿದ್ರೆ ಶಾಲಾ ಪಠ್ಯದಲ್ಲಿ ಅಳವಡಿಸಿ ಅಂತ ಹೇಳಿರೋದು ಅವರು, ಕನ್ವರ್ಟ್ ಮಾಡಿ ಅಂತ ಹೇಳಿಲ್ವಲ್ಲ. ಹೌದು, ಮತಾಂತರ ಮಾಡಿ ಅಂತ ಹೇಳಿಲ್ವಲ್ಲ, ಜಿಹಾದ್ ಮಾಡಿ ಅಂತೆಲ್ಲೂ ಹೇಳಿಲ್ವಲ್ಲ. ರಿಯಾಜ್ ಅವರೇ, ನಿಮ್ಮಿಂದ ಸಂಸ್ಕಾರ ನಾವು ಕಲಿಯುವಂತ ಅವಶ್ಯಕತೆ ಇಲ್ಲ. ನಿಮ್ಮಿಂದ ನಾವು ಸಂಸ್ಕಾರ ಕಲಿಯೋ ಅವಶ್ಯಕತೆ ಇಲ್ಲ. ಗೊತ್ತೇ ಇಲ್ಲ ಅದು. ಹಾಗಾಗಿ ನಿಮಗೆ ಏನ್ ಗೊತ್ತಾ, ಹಿಪ್ನೋಟೈಸ್ ಮಾಡಿಟ್ಟಿದ್ದಾರೆ. ಶಾಖೆಯಲ್ಲಿ ನಿಮಗೆ ಎಷ್ಟು ಹೇಳಿದಾರೋ ಅಷ್ಟನ್ನೇ ನೀವು ಹೇಳೋದು. ನಾವು ಯಾವ್ದಾದ್ರೂ ಒಂದು ಧರ್ಮದ ತುಷ್ಟೀಕರಣಕ್ಕೋಸ್ಕರ ರಾಜಕಾರಣ ಮಾಡ್ಲೇಬೇಕಾ ಅನ್ನೋ ಒಂದು ಅನಿವಾರ್ಯತೆ ಏನಕ್ಕೆ ಈ ತರ ರಾಜಕಾರಣಿಗಳು ತಂದೊಡ್ತಿದ್ದಾರೆ ನೋಡಿ. ರಿಯಾಜ್ಗಿರೋ ಅಷ್ಟು ಧೈರ್ಯ ಸಂತೋಷ್ ಲಾಡ್ ಅವ್ರಿಗಿಲ್ಲ, ರಿಯಾಜ್ಗಿರೋ ಅಷ್ಟು ಧೈರ್ಯ ದಿನೇಶ್ ಗುಂಡೂರಾವ್ ಅವ್ರಿಗಿಲ್ಲ, ರಿಯಾಜ್ಗಿರೋ ಅಷ್ಟು ಧೈರ್ಯ ಮಾನ್ಯ ಸಚಿವ ಮಹಾದೇವಪ್ಪ ಅವ್ರಿಗಿಲ್ಲ. ಏನಕ್ಕೆ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಲ್ಲ, ಈ ತುಷ್ಟೀಕರಣಕ್ಕೋಸ್ಕರ ಹೇಳಿಕೆಗಳನ್ನ ಕೊಡೋದಿದೆಯಲ್ಲ ಅಧ್ಯಕ್ಷ, ಇದು ಒಂದು ದೊಡ್ಡ ಒಂದು ಆಘಾತಕಾರಿ ವಿಚಾರ. ಯಾವಾಗಲೂ ರಾಜಕಾರಣಿಗಳು ಇರ್ಬೇಕು, ಅವ್ರನ್ನೆಲ್ಲ ನಾವು ನೋಡಿದ್ದೀವಿ. ಎಲ್ಲ ಸೀಸನ್ ಪೊಲಿಟಿಷಿಯನ್, ಯಾರು ಏನು ಯಂಗ್ಸ್ಟರ್ಸ್ ಅಲ್ಲ, ಪ್ರಥಮ ಬಾರಿಗೆ ಬಂದ ಶಾಸಕರಲ್ಲ. ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ನಾನು ಕಾಂಗ್ರೆಸ್ನವ್ರು ಇಲ್ಲ, ಅವ್ರ ಪರವಾಗಿ ಕೇಳ್ತೀನಿ ಪ್ರಶ್ನೆಯನ್ನ. ಕೇಳಿ. ನೀವು ಭಗವದ್ಗೀತೆಯನ್ನು ಸೇರಿಸ್ತೀರಿ ಅಂತಂದ್ರೆ ನಾಳೆ ಕುರಾನ್ ಸೇರಿಸಿ ಅಂತಾರೆ, ನಾಡ್ದು ಬೈಬಲ್ ಸೇರಿಸಿ ಅಂತಾರೆ. ಅದು ಶಾಲಾ ಪಠ್ಯ ಆಗತ್ತಾಗ ಅಥವಾ ಧಾರ್ಮಿಕ ಶಿಕ್ಷಣ ಆಗತ್ತಾ? ಧಾರ್ಮಿಕ ಶಿಕ್ಷಣ ಆಗತ್ತಾ? ನನ್ನ ಈ ಜಾತ್ಯತೀತ ವ್ಯವಸ್ಥೆನಲ್ಲಿ ಎಲ್ರಿಗೂ ಅವರವರ ಧರ್ಮದ ಮೇಲೆ ಅವರ ನಂಬಿಕೆಗಳಿದ್ದು ಇರುತ್ತೆ. ಯಾವ ರೀತಿ ಧರ್ಮಗಳನ್ನ ಪಾಲಿಸ್ತಾರೆ ಅದು ಅವರವರ ಧರ್ಮಕ್ಕೆ ಬಿಟ್ಟು. ಸರ್ಕಾರ ಒಂದು ನಿಮಿಷ ಸರ್ ಹೇಳ್ತೀನಿ, ನೀವು ಪ್ರಶ್ನೆ ಕೇಳಿದಿರಲ್ಲ ಹೇಳ್ತೀನಿ ಸರ್.
ಕುಮಾರಣ್ಣವರು ಆ ಸ್ಪಷ್ಟನೆ ಕೊಟ್ಟು ಅವರು ಆನ್ಸರ್ ನಿಮಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸರ್ 2.5 ವರ್ಷಗಳಿಂದ ಒಂದು ಲಾಂಡ್ ಆರ್ಡರ್ ಆಗಂತ ಹೇಳ್ಬಿಟ್ಟು ಮಾನ್ಯ ಪರಮೇಶ್ವರ್ ಅವ್ರಿಗೆ ಅದರಿಂದ ದುಡ್ಡು ಬರ್ತಿದೆ ಅಂತ ಯಾರು ಅದ್ರ ಹೇಳ್ತಿಲ್ಲ. ಲಾಂಡ್ ಆರ್ಡರು, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮಾದಕ ವಸ್ತುಗಳು ಎಲ್ಲಿ ಹೆಂಗ್ ಬೇಕಂಗೆ ಸಿಗ್ತಾ ಇದೆ. ಇದರಿಂದ ಎಲ್ಲೋ ಒಂದು ಕಡೆ ಒಳ್ಳೆ ತತ್ವಗಳನ್ನ ಬೋಧಿಸೋಣ. ಸ್ವಾಮೀಜಿಗಳಾಗಾದ್ರೂ ಕೇಳಿ ಭಗವದ್ಗೀತೆನೇ ಯಾಕಾಗಬೇಕು? ಬಾಕಿ ಧರ್ಮದ ಕುಮಾರಣ್ಣ ಅವರು ಎಲ್ಲೋಗಿದ್ದು? ಭಗವದ್ಗೀತೆ ಅಭಿಯಾನ ಕಾರ್ಯಕ್ರಮಕ್ಕಲ್ವ ಹೋಗಿದ್ದು? ರಿಯಾಜ್ ಅಹಮದ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.